ಸಮಸ್ತ ಕನ್ನಡಿಗರಿಗೂ ಸ್ವಾಗತ. ಇವತ್ತೊಂದು ಕ್ರಿಸ್ಪಿ ಸ್ನ್ಯಾಕ್ ರೆಸಿಪಿ ತೋರಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿರ್ತದೆ ಇದು ತಿನ್ನಲಿಕ್ಕೆ. ಮಿಶ್ರ ತರಕಾರಿಗಳನ್ನ ಹಾಕಿ ಅಂದರೆ ಮಿಕ್ಸ್ಡ್ ವೆಜಿಟೇಬಲ್ಸ್ನ ಹಾಕಿ ಮಾಡುವಂಥದ್ದು. ಬರೀ ತರಕಾರಿ ಅಲ್ಲ, ಅದ್ರ ಜೊತೆ ಪನ್ನೀರ್ ಕೂಡ ಹಾಕಿ ಮಾಡ್ತಾ ಇದ್ದೇನೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲೊಂದು ಪಾತ್ರೆಯಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು, 3 ದೊಡ್ಡ ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೇನೆ. ಅದ್ರ ಜೊತೆಗೆ 1/3 ಚಮಚ ಆಗುವಷ್ಟು ಕಾಳುಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂಡ್ರೆ ಸಾಕಾಗ್ತದೆ. ಇದಿಷ್ಟನ್ನ ಡ್ರೈ ಇಂಗ್ರೀಡಿಯೆಂಟ್ಸ್ನ ಸರಿಯಾಗಿ ಚೆನ್ನಾಗಿ ಕಲಿಸ್ಕೊಂಡು ನಂತರ 1 ಕಪ್ ಆಗುವಷ್ಟು ನೀರು ಬೇಕಾಗ್ತದೆ. ನೀರು ಹಾಕುವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. 1 ಕಪ್ಪನ್ನು ಒಂದೇ ಸರಿ ಹಾಕ್ಕೊಳ್ಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಹಿಟ್ಟಿನ ಹದ. ಹಿಟ್ಟು ಸ್ವಲ್ಪ ದಪ್ಪವಾಗಿ ಇರಬೇಕು. 1 ಕಪ್ ಹಾಕಿದ ಮೇಲೆ ಮತ್ತೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೇನೆ ನಾನು. ಸ್ವಲ್ಪ ದಪ್ಪ ಇರಬೇಕು ಹಿಟ್ಟು, ಯಾಕಂದರೆ ಈ ಹಿಟ್ಟಿನ ಕೋಟಿಂಗ್ ಕೊಡಬೇಕು ನಮಗೆ ತರಕಾರಿಗಳಿಗೆ. ಇಲ್ಲಿ 1 ಕ್ಯಾಪ್ಸಿಕಮ್ನ ಈ ರೀತಿ ದೊಡ್ಡದಾಗಿ ಹೆಚ್ಕೊಂಡಿರೋದನ್ನ ಹಾಕಿದ್ದೇನೆ ಹಿಟ್ಟಿಗೆ. ಹಾಗೆಯೇ 1 ಕ್ಯಾರೆಟ್ ಕೂಡ ದೊಡ್ಡದಾಗಿ ಹೆಚ್ಕೊಂಡಿದ್ದೇನೆ. ಬೇಬಿ ಕಾರ್ನ್ 3 ತಗೊಂಡಿದ್ದೇನೆ, ಅದನ್ನು ಒಂದೇ ಸೈಜಿಗೆ ಕಟ್ ಮಾಡಿ ಹಾಕಿದ್ದೇನೆ. 1 ಆಲೂಗಡ್ಡೆನ ಸೇಮ್ ಸೈಜಿಗೆ ಕಟ್ ಮಾಡಿ ಹಾಕಿದ್ದೇನೆ. ಪನ್ನೀರ್ನ ಮೊದಲು ತರಕಾರಿಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ. ಪನ್ನೀರ್ನ ಇನ್ನೂ ಹಾಕಿಲ್ಲ. ಪನ್ನೀರ್ನು ಕೂಡ ತರಕಾರಿಯನ್ನು ಯಾವ ಸೈಜಿಗೆ ಕಟ್ ಮಾಡಿದ್ದೀರಿ ಹಾಗೆಯೇ ಕ್ಯೂಬ್ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು 50 ಗ್ರಾಮ್ಸ್ ಅಥವಾ 50 to 75 ಗ್ರಾಮ್ಸ್ ಆಗುವಷ್ಟು ಪನ್ನೀರ್ ತಗೊಳ್ಬೋದು. ನಾನು ಬರೀ 50 ಗ್ರಾಮ್ ಆಗುವಷ್ಟು ತಗೊಂಡಿದ್ದೇನೆ. ಈಗ ಇದನ್ನು ಎಣ್ಣೆಯಲ್ಲಿ ಕರಿಬೇಕು. ಎಣ್ಣೆ ಸರಿಯಾಗಿ ಬಿಸಿಯಾಗಿದೆ ಅಂತ ನೋಡಿಕೊಂಡು ಈ ಹಿಟ್ಟಿನಿಂದ ಕೋಟಿಂಗ್ ಮಾಡಿರುವಂಥ ತರಕಾರಿಗಳನ್ನ ಮತ್ತು ಪನ್ನೀರನ್ನ ಎಣ್ಣೆಗೆ ಹೀಗೆ ಬಿಟ್ಟು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ, ಅದನ್ನ ಗರಿ ಗರಿ ಆಗೋ ತನಕ ಕರಿಬೇಕು. ಈ ಸ್ನ್ಯಾಕ್ ಹೆಸರೇ ವೆಜ್ ಕ್ರಿಸ್ಪಿ. ಸರಿಯಾಗಿ ಎಣ್ಣೆಯಲ್ಲಿ ಕರಿಬೇಕು ಇದನ್ನು. ನೀವು ಬೇಕಿದ್ರೆ ಒಮ್ಮೆ ಇದನ್ನು ಹೀಗೆ ತೆಗೆದು ನಂತರ ಒಂದು 2-3 ನಿಮಿಷ ಬಿಟ್ಟು, ಮೊದಲು ಮಧ್ಯಮ ಉರಿಯಲ್ಲಿ ಕರೆದು ತಕ್ಕೊಳ್ಳಿ. ನಂತರ ಒಂದು 2-3 ನಿಮಿಷ ಬಿಟ್ಟು ಪುನಃ ಎಣ್ಣೆಗೆ ಹಾಕಿ ದೊಡ್ಡ ಉರಿಯಲ್ಲಿ ಮತ್ತೆ 1 ನಿಮಿಷ ಕರೆದ್ರೆ ಇನ್ನೂ ಗರಿ ಗರಿಯಾಗಿ ಆಗ್ತದೆ. ನಾನು ಆ ಸ್ಟೆಪ್ನ ಸ್ಕಿಪ್ ಮಾಡಿದ್ದೇನೆ ಇಲ್ಲಿ. ಒಂದು ಪ್ಯಾನಲ್ಲಿ 2 ದೊಡ್ಡ ಚಮಚ ಎಣ್ಣೆನ ಬಿಸಿ ಮಾಡಿ ಅದಕ್ಕೆ ಈರುಳ್ಳಿ ಹೂವು ಇರ್ತದಲ್ಲ, ಸ್ಪ್ರಿಂಗ್ ಆನಿಯನ್, ಅದರ ಬಿಳಿ ಭಾಗನ 3 ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. 1 ಹಸಿಮೆಣಸು ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. ಅರ್ಧ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹೀಗೆ ಹುರ್ಕೊಳ್ತಾ ಇದ್ದೇನೆ. ಹೀಗೆ ಹುರಿದಾದ ಮೇಲೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ತೆಳ್ಳಗೆ ಉದ್ದಕ್ಕೆ ಹೆಚ್ಚಿರುವಂಥ ಕ್ಯಾಬೇಜ್ ಹಾಕಿದ್ದೇನೆ. ಇದನ್ನು ದೊಡ್ಡ ಉರಿಯಲ್ಲಿ ಬಾಡಿಸ್ಕೊಳ್ಬೇಕು. ಕ್ಯಾಬೇಜ್ ಸ್ವಲ್ಪ ಹಸಿಯಾಗಿಯೇ ಇರಲಿ, ಆಗಲೇ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದನ್ನು ಕ್ಯಾಬೇಜನ್ನು ಪೂರ್ತಿಯಾಗಿ ಬೇಯಿಸ್ಲಿಕ್ಕೆ ಹೋಗಬೇಡಿ. ಬರೀ ಒಂದು 2 ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಸ್ವಲ್ಪ ಹಸಿ ಹಸಿಯಾಗಿ ಇದ್ದರೆ ತಿನ್ನುವಾಗ ಸ್ವಲ್ಪ ಕ್ರಂಚಿ ಇರ್ತದೆ, ಅದು ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ಈಗ ಇದಕ್ಕೆ 1 ದೊಡ್ಡ ಚಮಚ ಸೋಯಾ ಸಾಸ್, 1 ದೊಡ್ಡ ಚಮಚ ಚಿಲ್ಲಿ ಸಾಸ್ ಮತ್ತು 3 ದೊಡ್ಡ ಚಮಚ ಆಗುವಷ್ಟು ಟೊಮ್ಯಾಟೊ ಸಾಸ್ ಹಾಕಿದ್ದೇನೆ. ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗ ಇದಕ್ಕೆ ಕರ್ದಿಟ್ಟಿರುವಂಥ ವೆಜಿಟೇಬಲ್ಸ್ ಅಂದರೆ ಮಿಶ್ರ ತರಕಾರಿಗಳು ಮತ್ತು ಪನ್ನೀರ್ನ ಹಾಕಿ ಚೆನ್ನಾಗಿ ಇದನ್ನ ಕಲಿಸ್ಕೊಳ್ಬೇಕು. ಆ ಸಾಸ್ನ ಸರಿಯಾಗಿ ಕೋಟಿಂಗ್ ಆಗಬೇಕು ತರಕಾರಿಗಳಿಗೆ. ಮತ್ತು ಕಾರ್ನ್ಫ್ಲವರ್ ಸ್ಲರಿ ಎಲ್ಲ ಹಾಕಲಿಕ್ಕೆ ಹೋಗ್ಬಿಡಿ. ಇದಕ್ಕೆ ಹೀಗೇನೆ ಜಸ್ಟ್ ಡ್ರೈ ಕೋಟಿಂಗ್ ಇರಬೇಕು, ಸಾಸ್ದು ಮಾತ್ರ ಕೋಟಿಂಗ್ ಇರಬೇಕು. ತುಂಬ ಚೆನ್ನಾಗಿರ್ತದೆ ಇದು. ಒಮ್ಮೆ ಟ್ರೈ ಮಾಡಿ ನೋಡಿ. 3 ದೊಡ್ಡ ಚಮಚ ಆಗುವಷ್ಟು ಸ್ಪ್ರಿಂಗ್ ಆನಿಯನ್ ಹಸಿರು ಭಾಗ, ಈರುಳ್ಳಿ ಹೂವಿನ ಹಸಿರು ಭಾಗ ಸಣ್ಣಗೆ ಹೆಚ್ಚಿರೋದು ಕೊನೆಯಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ. ಒಮ್ಮೆ ಟ್ರೈ ಮಾಡಲೇಬೇಕಾದ ರೆಸಿಪಿ. ಸಾಯಂಕಾಲ ಸ್ನ್ಯಾಕ್ಸಿಗೆ ಇದನ್ನ ತಿನ್ಬೋದು. ಕ್ರಿಸ್ಪಿ ವೆಜಿಟೇಬಲ್ಸ್ ಅಥವಾ ವೆಜ್ ಕ್ರಿಸ್ಪಿ ಹೇಗೆ ಮಾಡೋದಂತ ತೋರಿಸಿದ್ದೇನೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಸವಿರುಚಿ ಚಾನಲ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.